ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ. ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಪಾತ್ರವು ನಿರ್ಣಾಯಕವಾಗಿದ್ದು, ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಇವರ ಕೊಡುಗೆ ಅಪಾರವಾಗಿದೆ ಎಂದು ಪ್ರಗತಿಪರ ಚಿಂತಕ ಬಳ್ಳೆಕೆರೆ ಮಂಜುನಾಥ್ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ವೈವಿಧ್ಯ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಸಮಾರಂಭದ ವೈವಿಧ್ಯೋತ್ಸವ 2025 ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. Ready? Okay, thank you. Bye. Ageri. Ready. Hello. Thank you. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮೊದಲ ನನ್ನ ಫಂಕ್ಷನ್ ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಟ್ಟಿರೋದು, ಇದು ಅಷ್ಟೊಂದು ಇನ್ನೂ ನಿಮ್ಮ ಪ್ರೆಸೆನ್ಸ್ ಇಷ್ಟೊಂದು ಯಥೇಚ್ಛವಾಗಿ ನಮಗೆ ಖುಷಿ ಕೊಡುತ್ತೆ. ಈ ಕಾರ್ಯಕ್ರಮ ಜೊತೆಗೆ ಮಂಜುನಾಥ್ ಸರ್, ಪ್ರಿನ್ಸಿಪಲ್, ಇವರು ಕೂಡ ಬಂದು ಅದು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದವರು ಬಂದು ನಮಗೆ ಎಷ್ಟೊಂದು ಜ್ಞಾನದ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಹೇಳ್ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ. ನೀಲಕಂಠ ಸರ್ ಅವರು ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ರಮ್ಯಾ ಮೇಡಮ್, ನೀವು ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಕೂಡ ಬಂದು ನಮ್ಮ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಕಾರ್ಯದರ್ಶಿಗಳಾದಂತಹ ಚಂದ್ರಮೋಹನ್ ಸರ್ ಅವರು ಕೂಡ ತುಂಬ ಧನ್ಯವಾದಗಳು. ವಯಸ್ಸನ್ನು ನಾನು ಪ್ರತಿಯೊಂದು ಫಂಕ್ಷನಲ್ಲಿ ಎಲ್ಲೇ ಹೋದ್ರು ಕೂಡ ನೋಡ್ತಿದ್ದೆ, ಬಟ್ ಯಾವತ್ತೂ ಮಾತಾಡ್ಸಿರಲಿಲ್ಲ. ಬಟ್ ನಮ್ಮ ಫಂಕ್ಷನ್ ನೀವು ಬಂದು ನಮ್ಗೆ ಇಷ್ಟೊಂದು ಸಹಕಾರ ಕೊಡ್ತಿರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಸರ್. ನಾನು ನಮ್ಮ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ ಬಗ್ಗೆ ಈ ವೇದಿಕೆ ಮೇಲೆ ಹಾಜರಾಗಿದ್ದ ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಈ ವೇದಿಕೆ ಮೇಲೆ ಕಳಿಸಿದ್ದಕ್ಕೆ ಕಾರಣವಾಗಿದ್ದ ಕಾವ್ಯ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಈ ವೇದಿಕೆಗೆ ನನ್ನನ್ನು ಕರೆಸಿರೋದು ಕೂಡ ನನಗೆ ಒಂದು ಗೌರವನ ತಂದುಕೊಟ್ಟಿದೆ. ನೀವೇನು ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಇದ್ದೀರಲ್ಲ, ನೀವೆಲ್ಲ ಮುಂದಿನ ಏನು ಈ ಸಮಾಜದ ಜನರಿದ್ದಾರೆ, ಅವರು ವೈದ್ಯಕೀಯ ಇಲಾಖೆ ಆಗಿರ್ಬೋದು, ಕಾನೂನು ಇಲಾಖೆ ಆಗಿರ್ಬೋದು, ಅವರಿಗೆಲ್ಲ ನೀವು ಒಂದು ರೀತಿ ಅನ್ಸೀನ್ ಹೀರೋಸ್ ಇದ್ದಾಗೆ. ಏನು ವೈದ್ಯಾಧಿಕಾರಿಗಳು ಏನು ಕೆಲಸಗಳನ್ನ ಮಾಡ್ತಾರೆ ಅದು ಎಲ್ಲರಿಗೂ ಕಣ್ಣಿಗೆ ಕಾಣ್ತದೆ. ಈ OT ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರವಳಿಕೆ ಆಗಿರ್ಬೋದು, ಅಥವಾ ಏನು ಡಾಕ್ಯುಮೆಂಟ್ ಮೇಂಟೈನ್ ಮಾಡೋದ್ರಿಂದ ಆಗಿರ್ಬೋದು, ಅದು ಕಾನೂನು ಇಲಾಖೆ ಆಗಿರ್ಬೋದು, ಅಥವಾ ಮುಂದೆ ಜನಾಂಗ ಪೀಳಿಗೆ ಆಗಿರ್ಬೋದು, ಏನು ಆಗ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗಾಗಿರ್ಬೋದು, ತುಂಬಾ ಉಪಯುಕ್ತವಾದ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನೀವು ಮತ್ತೆ ನಾವು ಆಲ್ವೇಸ್ ಲರ್ನರ್ಸ್, ಯಾವಾಗಲೂ ಓದ್ತಾ ಇರ್ತೀವಿ, ಕಲಿತಾ ಇರ್ತೀವಿ, ನಮ್ಮ ಪ್ರಾಕ್ಟೀಸ್ ಮುಗಿಯೋದೇ ಇಲ್ಲ. ಹೀಗಾಗಿ ನಾನು ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ಯಾರಾಮೆಡಿಕಲ್ ಕಾಲೇಜಿನ ಈ ವೈವಿಧ್ಯೋತ್ಸವಕ್ಕೆ ಹೃದಯ ತುಂಬಿ ಎಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ, ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಸಂಸ್ಥೆಯ ಪ್ರಾಂಶುಪಾಲರು ಸಹೋದರಿ ಕಾವ್ಯ ಮೇಡಮ್ ಅವರೇ, ಈ ಉದ್ಘಾಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಈ ಕಾರ್ಯಕ್ರಮದ ಅತಿಥಿ
ರಮ್ಯಾ ಮೇಡಮ್ ಅವರೇ, ಪ್ರೋಗ್ರಾಮ್ ಇದ್ದೀನಿ ಕಳಿಸ್ತೀನಿ. ಕಾರ್ಯದರ್ಶಿ ಶಿವರಾಜ್ ಸರ್ ಅವರೇ, ನನ್ನ ಸಹೋದ್ಯೋಗಿ ಸನ್ನಿಹಿತರಾದ ಸಹೋದರಿ ಗೆಳೆಯರಾದ ಬಲ್ಲೇನಹಳ್ಳಿ ಮಂಜುನಾಥ್ ಅವರೇ, ನನ್ನ ಇನ್ನೊಬ್ಬ ಸಹೋದರ ಹಿರಿಯ ಪತ್ರಕರ್ತ ನೀಲಕಂಠ ಅವರೇ, ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮವನ್ನ ಚಂದಗೊಳಿಸಲಿಕ್ಕೆ ಹಾಗೂ ನಿಮ್ಮನ್ನು ಎಲ್ಲರೂ ನೋಡಬೇಕು ಕಾರ್ಯಕ್ರಮಕ್ಕೆ ಅಂತ ಒಂದು ತನ್ನ ಕಾರ್ಯಕ್ರಮವನ್ನು ಮಾತಾಡ್ತಕ್ಕಂಥ ಸಹೋದರ ಖಲೀಲ್ ಅವರೇ, ನನ್ನ ಎಲ್ಲ ಈ ಸಂಸ್ಥೆಯ ಎಲ್ಲ ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ವಕೀಲರಾಗಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮದೇ ಊರಿನ ಹೆಣ್ಮಕ್ಳು ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಮಾಡ್ತಾ ಇದ್ದಾರೆ. ಇನ್ನೊಂದು ಪೇಪರ್ ಮುಗಿಸಿದ ನ್ಯಾಯಾಲಯದ ಹೆಣ್ಮಕ್ಳು ಎಲ್ಲ ರಂಗದಲ್ಲಿ ಇದ್ದಾರೆ. ಅವರು ಕೂಡ ಈ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ತನ್ನದೇ ಆದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಈ ಸಮಾಜಕ್ಕೆ ಕೊಡುಗೆಯನ್ನು ಸಜ್ಜಾಗಬೇಕು. ನಿಮ್ಮ ವ್ಯಾಸಂಗ ಪರಿಪೂರ್ಣ ಆದ ನಂತರ ನಿಮ್ಮ ಬದುಕು ಸಾರ್ಥಕತೆಯನ್ನು ತೀರ್ಮಾನ ಪಡ್ಕೋಬೇಕು. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಇವತ್ತು ನನ್ನನ್ನು ಕರೆಸಿ ಎಲ್ಲ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ತಿಳಿಸಿ, ರಾಜ್ಯೋತ್ಸವದ ಶುಭಾಶಯಗಳನ್ನ ನಿಮಗೂ ತಿಳಿಸಿ, ದಯಮಾಡಿ ಕನ್ನಡವನ್ನ ಬಳಸಿ, ಕನ್ನಡದಲ್ಲಿ ಬದುಕಿ, ಕನ್ನಡವನ್ನ ನಿಮ್ಮ ಉಸಿರಾಡಿಸಿಕೊಳ್ಳಿ ಅಂತ ಕರೆ ನೀಡ್ತಾ ನನ್ನ ಇಷ್ಟೊಂದು ಅಲ್ಪ ಕಾಲದಲ್ಲಿ ಕಲ್ಪನಿ ಮೇಡಮ್ ಅವರು ಇಷ್ಟೊಂದು ಅತ್ಯುತ್ತಮವಾದ ಸೇವೆಯನ್ನ ಕೊಟ್ಟುಕೊಂಡು ಈ ಕೇರ್ಪೇಟೆ ತಾಲೂಕಿನಲ್ಲಿ ಅವರು ನಿಮಗೆ ಆದರ್ಶವಾಗಬೇಕು. ಅವರ ಬದುಕು ನಿಮ್ಗೆ ಆದರ್ಶವಾಗಬೇಕು. ನೋಡಿ, ಅವರಿಗೆ ಬಿಡುವಿಲ್ಲದ ವೈದ್ಯಕೀಯ ಸೇವೆ ನಡುವೆ ನಿಮ್ಮ ಕಾರ್ಯವನ್ನು ಕೂಡ ನಡೆಸಿಕೊಂಡು, ನಿಮ್ಮ ಆಗು-ಹೋಗುಗಳನ್ನ ನೋಡಿಕೊಂಡು ಎಲ್ಲವನ್ನೂ ಕೂಡ ಸುಲಲಿತವಾಗಿ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ನೀವು ಮೆಚ್ಕೋಬೇಕು. ಇವತ್ತು ನೋಡಿ, ನೀವು ನಿಮ್ಮ ಅವರಿಗೆ ನಿಮ್ಮ ವ್ಯಾಸಂಗದ ಅವರಿಗೆ ಮುಂದೆ ಹೊರಗಡೆ ಬಂದ ತಕ್ಷಣ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಕೂಡ ಜಾಬ್ ಸೆಕ್ಯೂರಿಟಿ ಅನ್ನೋದು ಒಂದು ಯಾರಾದ್ರೂ ಸರಿ ಕರ್ಬೇಕಾಗ್ತದೆ. ಅಮ್ಮ ನಾನು ತಗೊಳ್ತೀನಿ ಬಂದ್ರಮ್ಮ, ಬಹಳ ಇವತ್ತಿನ ಅತ್ಯಂತ ಬೇಡಿಕೆಯ ವಿಷಯ ಅಂದ್ರೆ ಪ್ಯಾರಾಮೆಡಿಕಲ್. ಹಾಗಾಗಿ ನೀವೆಲ್ಲರೂ ಕೂಡ ಭವಿಷ್ಯದಲ್ಲಿ ಉತ್ತಮವಾದ ಬದುಕನ್ನು ರೂಪಿಸ್ಬೇಕು. ನಿಮ್ಮ ಬದುಕನ್ನು ರೂಪಿಸ್ಕೊಂಡಂತ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ಚಲುವರಾಜು ಸೇರಿದಂತೆ ಎಲ್ಲರಿಗೂ ನೀವು ಸದಾ ಕೃತಜ್ಞರಾಗಿರ್ಬೇಕು. ಈ ಸಮಾಜಕ್ಕೆ ದಯಮಾಡಿ ನನ್ನ ಬೇಡಿಕೆ ಇಷ್ಟೇ, ನೀವೇನು ಈ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿ. ನೀವು ನೇರವಾಗಿ ಸಮಾಜಕ್ಕೆ ಹೋಗ್ತಾ ಇರೋದು, ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಟೇಬಲ್ ಹಾಕೊಂಡು ಪೆನ್ ಇಟ್ಕೊಂಡು ಫೈಲ್ ಇಟ್ಕೊಂಡು ಬರೆಯೋರಲ್ಲ. ನೀವು ಸಮಾಜದಲ್ಲಿ ನೊಂದಂತ ಜನರಿಗೆ ಸೇವೆಯನ್ನು ಕೊಡುವಂತ ಸುವರ್ಣಾವಕಾಶ ದೇವರು ನಿಮಗೆ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ನೀವು ಸದುಪಯೋಗಪಡಿಸ್ಕೊಂಡು ಸಮಾಜಕ್ಕೆ ಕೊಡುಗೆ ಕೊಡಬೇಕು. ನೋಡಿ, ನಿಮ್ಮನ್ನೆಲ್ಲ ಓದಿಸ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಪರಿಶ್ರಮ ವಹಿಸಿ ಹಲವಾರು ಜನರನ್ನ ಕೇಳಿ ಪ್ಯಾರಾಮೆಡಿಕಲ್ ಓದಿದ್ರೆ ಏನ್ ಲಾಭ, ನನ್ನ ಮಗಳಿಗೆ ಜೀವನ ಕಟ್ಕೋಬಹುದಾ, ನನ್ನ ಮಗ ಬದುಕು ನಡೆಸಬಹುದಾ, ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಸೇರಿಸಿ ನಿಮಗೆಲ್ಲ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಅವರ ಬದುಕನ್ನು ಕೂಡ ನೀವು ಹಸನ್ ಮಾಡಬೇಕು. ಅವರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನಿಮ್ಮ ಬಗ್ಗೆ ನಕಾರಾತ್ಮಕ ಭಾವನೆ ಬರಬಾರದು. ನನ್ನ ಮಗಳು ನಾನು ಓದಿಸಿದ್ಕು, ನನ್ನ ಮಗ ನಾನು ಓದಿಸಿದ್ಕು, ನನ್ನ ಕೀರ್ತಿಯನ್ನ ನನ್ನ ಬದುಕನ್ನ ಸಾರ್ಥಕ ಮಾಡಬೇಕಂತ ಅನ್ನೋ ಭಾವನೆ ಪೋಷಕರಲ್ಲೂ ಕೂಡ ಒಬ್ಬ ಆ ತರ ನೀವು ಬದುಕಲ್ಲಿ ಮುನ್ನಡಿ. ನೋಡಿ, ಈಗ ರಮ್ಯ ನೋಡಿ, ವೇದಿಕೆಯ ಮೇಲೆ ಇಬ್ಬರು ಯಶಸ್ವಿ ಮಹಿಳೆಯರು ಕೂತಿದ್ದಾರೆ. ನೀವೇನು ಗೊತ್ತಿಲ್ಲ, ಖಂಡಿತ ನೀವು ಎಲ್ಲರಿಗೂ ಕೂಡ ರೋಲ್ ಮಾಡಲು ಕಾವ್ಯ ನೋಡಿ. ಸವಾಲುಗಳು ಬದುಕಿನಲ್ಲಿ ಬರ್ತವೆ, ಯಾರು ತೋರಿಲ್ಲ ಸವಾಲುಗಳು. ನಮ್ಮ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಸವಾಲುಗಳು ಎದುರಾಗ್ತವೆ. ಆ ಎದುರಾಗುವ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಿ ನಾನು ಈ ಸಮಾಜಕ್ಕೆ ಏನಾದರೂ ಕೊಡಬಲ್ಲೆ, ನಾನು ಕೂಡ ಹೋರಾಡಬಲ್ಲೆ, ನಾನು ಕೂಡ ಸುಂದರವಾದ ಬದುಕನ್ನು ರೂಪಿಸಿಕೊಳ್ಳಬಲ್ಲೆ, ನಾನು ಕೂಡ
ಹಲವಾರು ಜನರ ಬದುಕನ್ನು ಸುಂದರಗೊಳಿಸಬಲ್ಲೆ ಅನ್ನೋ ಛಲವನ್ನ ಯಾರು ಹೊಂದೋ ಅವರು ಈ ಸಮಾಜದ ಯಶಸ್ಸಿನ ಉತ್ತುಂಗಕ್ಕೆ ಏರ್ತಾರೆ. ಸಂಸ್ಥೆ ನಾವು ನಮ್ಮ ತಾಲೂಕಿಗೆ ಬಹಳ ಆಸೆ ಇತ್ತು. ನಾವು ಹಿಂದೆ ನಮ್ಮ ಮಾಜಿ ವಿಧಾನಸಭಾಧ್ಯಕ್ಷ ಆಗಿದ್ದ ಕೃಷ್ಣ ಅಂತ ಅವ್ರ ಕಾಲದಿಂದಲೂ ನಮ್ದೊಂದು ಬೇಡಿಕೆ ಇತ್ತು. ಏನು ನಮ್ಮ ತಾಲೂಕಿಗೆ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ ಆಗ್ಬೇಕು, ಅದರಲ್ಲೂ ಎಸ್ಪೆಷಲಿ ನರ್ಸಿಂಗ್ ಕಾಲೇಜ್ ಆಗ್ಬೇಕು ಅಂತ ಹೇಳಿ ನಮ್ದು ಬಹಳ ಬೇಡಿಕೆ. ಅವ್ರಿಗೂ ಬಹಳ ಪ್ರಯತ್ನ ಪಟ್ಟು ಎಲ್ಲ ಆಗಿತ್ತು. ಆದ್ರೆ ಸರ್ಕಾರದ ಹಂತದಲ್ಲಿ ಆಗಿಲ್ಲ. ಅದು ಇನ್ನೂ ಹಲವಾರು ತಾಂತ್ರಿಕ ಕಾರಣಗಳಿಂದ ಹಾಗೆ ನಿಂತಿದೆ. ಇದ್ರ ನಡುವೆ ಖಾಸಗಿಯಾಗಿ ನಾವು ಕೂಡ ಈ ಸಮಾಜಕ್ಕೆ ಉತ್ತಮವಾದ ಕೊಡಬಲ್ಲ ಅಂತ ಹೇಳಿ ಧೈರ್ಯ ತಂದುಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ಕಾವ್ಯ ಮೇಡಮ್ ಅವರಿಗೆ ನಾನು ಈ ವೇದಿಕೆಯಿಂದ ನೋಡಿ, ಅವರು ಈ ಕೇರ್ಪೇಟೆ ಪಟ್ಟಣಕ್ಕೆ ಬರೋಕ್ ಮುಂಚೆ ಇಲ್ಲಿ ವೈದ್ಯರು ಇರಲಿಲ್ಲ ಅಂತಲ್ಲ, ಬಹಳಷ್ಟು ಜನ ವೈದ್ಯರುಗಳಿದ್ರು. ಆದರೆ ಈಗ ಕ್ಲಿನಿಕ್ ಅಂದ್ರೆ ಎಲ್ಲರ ಬಾಯಿನಲ್ಲೂ ಕೂಡ ಮನಸ್ಸಿನಲ್ಲೂ ಕೂಡ ಕ್ಲಿನಿಕ್ ಹೆಸರಿದೆ. ಕಾವೇರಿ ಹೆಸರಿದೆ ಗೊತ್ತಿಲ್ಲ, ಅದು ಕಾವೇರಿ ಸೌದ ನಮ್ಮದವರು ಮಾತ್ರ ಗೊತ್ತಷ್ಟೇ. ಪಲ್ಮನಿ ಕ್ಲಿನಿಕ್ ಅಂದ್ರೆ ಏನಕ್ಕೆ ಅಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಸೇವೆ, ಆ ಸೇವೆಯಿಂದ ಜನಾಕರ್ಷಿತರಾಗಿ ಇವತ್ತು ಎಷ್ಟು ಜನಪ್ರೀತಿಯನ್ನು ಗಳಿಸಿದ್ದಾರೆ ಅಂದ್ರೆ ಅದನ್ನ ಹೇಳಿ ಇವತ್ತು ನಿಜವಾಗ್ಲೂ ಬಹಳ ಸಂತೋಷವಾದ ದಿನ. ಯಾತಕಪ್ಪ ಅಂತ ಹೇಳಿದ್ರೆ ನಾವು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಶಾಲಾ ಕಾಲೇಜುಗಳಿಗೆ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಬರುವ ಭಾವನೆಗಳೇ ಬೇರೆ. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮಲ್ಲಿ ಮೂಡಿರುವ ಭಾವನೆಗಳೇ ಬೇರೆ. ಮೊನ್ನೆ ನಮ್ಮ ಮೇಡಮ್ ಫೋನ್ ಮಾಡಿದ್ರು, ಅಣ್ಣ ನಿಮಗೆ ಕಾರ್ಯಕ್ರಮ ಇದೆ 31ಕ್ಕೆ ಬರ್ತೀರಾ? ನಾನು ಮೇಡಮ್ ಕೇಳೋದಿಲ್ಲ ಅಂತ. ಹ್ಞೂ ಮೇಡಮ್ ಬರ್ತೀನಿ ಅಂತ. ನಾನು ಬರುವುದಾದ್ರೆ ನಮಗೊಂದು ಕ್ವಶನ್ ಮಾಡಬೇಕು, ನಾವು ಇನ್ವಿಟೇಷನ್ ನೋಡಲಿಲ್ಲ, ಕಾಲೇಜ್ ಎಲ್ಲಿದೆ ಅಂತ ಅಂದ್ಬಿಟ್ಟು ನನ್ನ ಇನ್ನೊಬ್ಬ ಕಡೆಗೆ ಕೇಳಿದೆ, ಮೇಡಮ್ದು ಕಾಲೇಜ್ ಎಲ್ಲಿದೆ ಅಂತ. ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳೊಬ್ಬ ನನಗೆ ಫೋನ್ ಮಾಡಿದ್ರು, ಕೇಳಿದಾಗಿಲ್ಲ ರಾಮದಾಸ್ ಕಾರ್ಯಕ್ರಮ ಸರ್. ಆಮೇಲೆ ಈಗ ನಾವು ಕಾಲೇಜಿನ ವಿಳಾಸವನ್ನು ತಗೊಂಡ್ವಿ. ಬಹಳ ಸಂತೋಷ ಆಯ್ತು. ನೋಡಿ, ನಿಮ್ಗೆಲ್ಲ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆ ಇದೆ, ಗಂಡು ಮಕ್ಕಳು ಇದ್ದೀವಿ. ನೋಡಿ, ನಾವು ಅದರಲ್ಲಿ ಒಂದು ಪ್ಯಾರಾಮೆಡಿಕಲ್ ಅಂತಂದ್ರೆ ಹಲವಾರು ಯಾರ್ಯಾವ ವಿಭಾಗದಲ್ಲಿ ಕರೀತಿದ್ದೀವಿ ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡು ಸರ್ವಿಸ್ ಮಾಡ್ತೀವಿ. ಸಾಮಾನ್ಯ ವೈದ್ಯರ ಬಳಿಗೆ ಒಬ್ಬ ರೋಗಿ ಹೋದಾಗ ನಗುಮುಖದಿಂದ ಸ್ವಾಗತ ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿದಾರಲ್ಲ ಅವರು. ಈಗ ನಾವೇ ಯಾವ್ದಾದ್ರು ಒಂದು ರೋಗಿನ ಕರ್ಕೊಂಡು ವೈದ್ಯರ ಬಳಿ ಹೋದಾಗ ಫಸ್ಟ್ ನಾನು ಹೋಗಿ ವೈದ್ಯರು ನೋಡ್ಬೇಕು, ಇಲ್ಲಿ ನಮ್ಮ ನರ್ಸ್ ಕಿಶೋರ್ ಅಂತ ಬಿಡ್ತೀವಿ, ಚೆಕ್ ಮಾಡಿದ್ರೆ ಬಂದಿದ್ದೀವಿ ಅಂತ. ಎಷ್ಟು ನಾವು ನಿಮ್ಮ ಸೇವೆಯನ್ನ ನಾವು ಬಳಸ್ಕೊತೀವೋ ನೀವು ಅಷ್ಟು ನಗುಮುಖದ ಸೇವೆಯನ್ನ ರೋಗಿಗಳಿಗೆ ಕೊಡೋದು.